ನೇರವಾಗಿ ಕರ್ನಲ್ ಪಿ ವಿ ಹರಿ ನಿಮ್ಮನ್ನೇ ಕೇಳ್ತೀನಿ. ಇನ್ ಕೇಸ್ ಯುದ್ಧ ಆಯ್ತು ಅನ್ನೋದಾದ್ರೆ ಈ ಪರಮಾಣುನೋ ಮತ್ತೊಂದೋ ಮಗದೊಂದೋ ಅಥವಾ ಪಾಕಿಸ್ತಾನಕ್ಕೆ ಆಚೆಯಿಂದ ಸಿಗೋ ಸಪೋರ್ಟ್ ಅದೆಲ್ಲವನ್ನ ಅಳೆದು ತೂಗಿ ಲೆಕ್ಕ ಹಾಕಿದ್ರು ಕೂಡ ವೇ ಡಸ್ ಇಂಡಿಯಾ ಸ್ಟ್ಯಾಂಡ್? ಭಾರತ ಹಾಗೆ ಭಾರತೀಯ ಸೈನಿಕರ ಬಲ ಎಷ್ಟಿದೆ? ಇನ್ ಎನಿ ಕೇಸ್ ಪಾಕಿಸ್ತಾನದ ಒಂದು ಡಿಫೆನ್ಸ್ ಪ್ರಿಪರೇಷನ್ ನಮ್ದಕ್ಕೂ ಯಾವ ಒಂದು ಇದೇ ಇಲ್ಲ. ವಿ ಆರ್ ಅಬೌಟ್ 5 ಪಟ್ಟಷ್ಟು ಜಾಸ್ತಿ ನಮ್ಮಲ್ಲಿ ಸೈನ್ಯ ಇದೆ. ಐ ಥಿಂಕ್ ಏರ್ ಮಾರ್ಷಲ್ ಮುರಳಿ ಅವರು ಐ ವಿಲ್ ಅಗ್ರಿ ವಿತ್ ಮೀ. ದಿ ಏರ್ ಫೋರ್ಸ್ ಆಲ್ಸೋ 3-4 ಪಟ್ಟಿಗಿಂತ ಜಾಸ್ತಿ ಇದ್ದೇವೆ. ನಮ್ಮಲ್ಲಿ ಎಲ್ಲ ಇದೆ. ನಮ್ಮಲ್ಲಿ ಅಂತಹ ಒಂದು ರ್ಯಾಡರ್ಸ್ಗಳಾಗಲಿ, ಫೈಟರ್ ಜೆಟ್ಸ್ಗಳಾಗಲಿ, ವಾರ್ಶಿಪ್ಸ್ಗಳು ಮತ್ತು ಸಬ್ಮೆರಿನ್ಸ್ ಅವ್ರ ಹತ್ರ 3 ಇದ್ರೆ ನಮ್ಮ ಹತ್ರ 8 ಸಬ್ಮೆರಿನ್ಸ್ ಇದೆ ಅಂತೇಳಿ ಹೇಳ್ತಾ ಇದ್ರು. ಸೊ ಈ ಬಲಾಬಲಗಳನ್ನು ನೋಡಿದ್ರೆ ಬೇಕಾದಷ್ಟು ನಾವು ಸುಪೀರಿಯರ್ ಆಗಿದ್ದೇವೆ. ಇದ್ರದ್ದು ಡೌಟೇ ಇಲ್ಲ. ರಫೇಲ್ ಇದೆ, ನಾವು ರಫೇಲ್ಗಳಿದೆ, ಅವರಲ್ಲಿ F-16 ಇದೆ. ಅದು ನ್ಯೂಕ್ಲಿಯರ್ ರಿಫ್ಯೂಲಿಂಗ್ ಆಟೋಮೆಟಿಕಲಿ ಆನ್ ದ ಸ್ಕೈ ರಿಫಿಲ್ ಆಗ್ತದೆ. ಸೊ ಎಕ್ವಿಪ್ಮೆಂಟ್ಸ್ ವೈಸ್ ವಿ ಆರ್ ಮಚ್ ಸುಪೀರಿಯರ್. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇದು ಇಟ್ ಡಿಪೆಂಡ್ಸ್ ಅಪಾನ್ ದಿ ಸೆಲೆಕ್ಷನ್ ಆಫ್ ದಿ ಟಾರ್ಗೆಟ್ಗಳನ್ನು ನಾವು ಫಸ್ಟ್ ಟಾರ್ಗೆಟ್ ಲಿಸ್ಟ್ ಮಾಡಬೇಕಾದ್ರೆ ಆಸ್ ಎ ಆರ್ಟಿಲರಿ ಆಫೀಸರ್ ನಾನು ಹೇಳ್ತಾ ಇರೋದು ಫಾರ್ವರ್ಡ್ ಟಾರ್ಗೆಟ್ಸ್ಗಳನ್ನ ನೋಡಬೇಕು. ರೇಂಜರ್ಸ್ಗಳದ್ದು ಅವರವರ ಹಿಂದ್ಗಡೆ ಲಾಜಿಸ್ಟಿಕ್ಸ್, ಮತ್ತೆ ಟಾರ್ಗೆಟ್ ಇನ್ ದ ಡೆಪ್ತ್, ಮತ್ತೆ ಟಾರ್ಗೆಟ್ ಇನ್ ದ ಬಿಹೈಂಡ್. ಅದು ಬಿಹೈಂಡ್ ಅಲ್ಲಿ ಅವರ ಹೆಡ್ ಕ್ವಾರ್ಟರ್ಸ್ಗಳು ಅದು ಇದು ಎಲ್ಲ ಬರುತ್ತೆ. ಆಮ್ಯುನಿಷನ್ ಡಂಪ್ಸ್ಗಳು ಇದ್ರ ಇಂಟರ್ಮೀಡಿಯೇಟ್ರಿ. ಸೊ ನಾವು ಏನು ನಮ್ಮ ಆರ್ಟಿಲರಿಗಳು, ನಮ್ಮ ಏರ್ ಕ್ರಾಫ್ಟ್ಸ್ ಅದನ್ನು ಫಸ್ಟ್ ಸಾಫ್ಟ್ ಮಾಡಬೇಕು. ಅದು ಶೆಲ್ಸ್ಗಳಿಂದ ಸಾಫ್ಟ್ ಮಾಡುವಂತ ಕೆಪಾಸಿಟಿ ನಮ್ಮಲ್ಲಿ ಇದೆ. ಬಟ್ ಎಲ್ಲಾ ಆಯಾಮದಲ್ಲೂ ಯಾವುದೇ ದೇಶ ಸಪೋರ್ಟ್ ಕೊಟ್ಟರು ಕೂಡ ಪಾಕಿಸ್ತಾನಕ್ಕೆ ಭಾರತ ಇಸ್ ಕೇಪಬಲ್ ಪಾಕಿಸ್ತಾನಕ್ಕೆ ಉತ್ತರ ಕೊಡೋಕೆ. ನಾನು ಮುರಳಿ ಸರ್ನ ಕೇಳ್ತೀನಿ, ಯುದ್ಧ ಅನ್ನೋದು ಈಗ ತಕ್ಷಣಕ್ಕೆ ಭಾರತೀಯ ಸೈನಿಕರು ಪಾಕಿಸ್ತಾನದ ಗಡಿ ಒಳಗೆ ನುಗ್ಗಿ ಮಾಡಬೇಕು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಯುದ್ಧ ಅನ್ನೋದನ್ನ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಈಗ ಆನ್ ಗ್ರೌಂಡ್ ಏನಾಗ್ತದೆ ಸರ್? ಈಗ ರಾಜಕೀಯ ನಾಯಕರು ಮಾತನಾಡ್ತಿರೋ ತರ ಏನು ಆಕ್ಷನ್ ಆಗ್ತಾನೆ ಇಲ್ವಾ ಭಾರತದ ಕಡೆಯಿಂದ? ಇಲ್ಲ. ಕಳೆದ 6 ದಿವಸಗಳಲ್ಲಿ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಇದನ್ನ CCS ನಲ್ಲಿ ನಮಗ್ ಗೊತ್ತಿರೋ ಪ್ರಕಾರ, ನಮಗ್ ಬಂದಿರೋ ಮಾಹಿತಿ ಪ್ರಕಾರ ರಿಟ್ಯಾಲಿಯೇಟ್ ಮಾಡಬೇಕು ಅನ್ನೋ ಒಂದು ಡೆಸಿಷನ್ ತಗೊಂಡಿದ್ದಾರೆ. ಆ ರಿಟ್ಯಾಲಿಯೇಷನ್ ಯಾವ ತರ ಮಾಡಬೇಕು ಅಂತ ಇದನ್ನ ಇಂಡಿವಿಜುವಲ್ ಆರ್ಮಿ, ನೇವಿ, ಏರ್ಫೋರ್ಸ್ನವರು ಇದನ್ನು ಪೂರ್ತಿ ಅದರದ್ದು ಬ್ಲೂ ಪ್ರಿಂಟ್ ಹಾಕಿದ್ದಾರೆ. ಅದನ್ನ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನನಗೆ ನನ್ನ ಅನುಮಾನ ಏನು ಅಂದ್ರೆ ಇವತ್ತು ರಾಜನಾಥ್ ಸಿಂಗ್ PM ಜೊತೆ ಮಾತಾಡಿ ಅದೇ ವಿಷಯ ಹೇಳಿರಬಹುದು ಅಂತ ನನಗನ್ಸುತ್ತೆ. ನಾವೇನ್ ಮಾಡಿದ್ವಿ, 25ನೇ ತಾರೀಕೆ ನಾವು ನಮ್ಮ ಇಂಟೆನ್ಸ್ ಬಹಳ ಕ್ಲಿಯರ್ ಮಾಡಿದ್ವಿ. ನಾವು ನಮ್ಮ INS ವಿರಾಟ್ ಅಲ್ಲ, INS ವಿಕ್ರಾಂತ್ ನಾವು ಕರಾಚಿ ಪೋರ್ಟ್ ಹತ್ರ ಕಳಿಸಿದ್ವಿ. INS ವಿಕ್ರಾಂತ್ ಇಟ್ ಇಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಅದಕ್ಕೆ INS ವಿಕ್ರಾಂತ್ ಡಾಕ್ ಆಗೋದು ಇಲ್ಲಿ INS ಕದಂಬ ಕಾರವಾರ್ನಲ್ಲಿ. ಅವ್ರಿಗೆ ಗೊತ್ತಿತ್ತು ನಾವು ನೇವಲ್ ಬ್ಲಾಕೇಡ್ ಮಾಡೋ ಚಾನ್ಸಸ್ ಇದೆ ಅಂತ. ಅವ್ರೇನ್ ಮಾಡಿದ್ರು, ಹಂಟರ್ ಕಿಲ್ಲರ್ ಸಬ್ಮೆರೀನ್ಸ್ ನಾವು ಡಿಪ್ಲಾಯ್ ಮಾಡಿ INS ವಿಕ್ರಾಂತ್ ವಾಪಸ್ ಬಂದಿದೆ ಕಾರವಾರ್ಗೆ. ಅಂದ್ರೆ ಅವರು ರೆಡಿ ಆಗಿದ್ದಾರೆ, ನಾವು ರೆಡಿ ಆಗಿದ್ದೀವಿ. ಬಹಳ ಜನಕ್ಕೆ ಇದು ಗೊತ್ತಿಲ್ಲದೆ ಇರಬಹುದು. ನಾವು ನೇವಲ್ ಬ್ಲಾಕೇಡ್ 1971 ಅಲ್ಲಿ ಮಾಡಿದ್ವಿ. ಇದನ್ನ ಆಪರೇಷನ್ ಟ್ರೈಡೆಂಟ್, ಆಪರೇಷನ್ ಪೈಥನ್ 71 ಅಲ್ಲಿ ಗೆದ್ವಿ. 1999 ಅಲ್ಲಿ ಆಪರೇಷನ್ ತಲ್ವಾರ್ ಮಾಡಿದ್ವಿ, 99 ಅಲ್ಲಿ ಗೆದ್ವಿ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ನಾವು ನೇವಲ್ ಬ್ಲಾಕೇಡ್ ಮಾಡಿದ್ರೆ ಕರಾಚಿ ಪೋರ್ಟ್ ನ ಅವ್ರ ಸತ್ರು ಅವರು. ಯಾಕೆಂದ್ರೆ ಅವ್ರಿಗೆ ಇವತ್ತು ಬರೋ ಫ್ಯೂಯಲ್ಲು ಕರಾಚಿ ಪೋರ್ಟ್ ಇಂದ, ಊಟದ ಸಾಮಗ್ರಿಗಳು ಕರಾಚಿ ಪೋರ್ಟ್ ಇಂದ, ಅವರು ತಮ್ಮ ಟೆಕ್ಸ್ಟೈಲ್ಸ್ ಕಳಿಸೋದು ಬೇರೆ ದೇಶಗಳಿಗೆ ಕರಾಚಿ ಪೋರ್ಟ್ ಇಂದ, ಅವ್ರಿಗೆ ಪೂರ್ತಿ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ ಬರೋದು ಕರಾಚಿ ಪೋರ್ಟ್ ಇಂದ, ಅಗ್ರಿಕಲ್ಚರಲ್ ಹೆಲ್ಪ್ ಬರೋದು ಕರಾಚಿ ಪೋರ್ಟ್ ಇಂದ ಪಾಕಿಸ್ತಾನಕ್ಕೆ. ಆ ಕರಾಚಿ ಪೋರ್ಟ್ ಬ್ಲಾಕೇಡ್ ಮಾಡಿದ್ರೆ ಅವ್ರದ್ದು ಮೆರಿಟೈಮ್ ಡಿಪೆಂಡೆನ್ಸ್ ಇದೆಲ್ಲ ಪೂರ್ತಿ ಖತಮ್. ಇನ್ಫ್ಯಾಕ್ಟ್ ಅದನ್ನೇ ಫಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದೆ ನಮ್ಮ ದೇಶ. ಸೊ ಈಗ ವಾಪಸ್ ಹೋಗ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಇದು ಡೆಲ್ಲಿ ಕ್ಲಾಸ್ ಡಿಸ್ಟ್ರಾಯರ್ಸ್ ಇದೆ, ಆಮೇಲೆ ತಲ್ವಾರ್ ಫ್ರಿಗೇಟ್ಸ್ ಇದೆ, ಸಿಂಧು ಕುಶ್ ಸಬ್ಮರೀನ್ಸ್ ಇದೆ. ಅವನ್ನೆಲ್ಲ ಒಂದು ಫ್ಲೋಟಿಲಾ ಏನಾಗುತ್ತೆ, ಖಂಡಿತ ಫಸ್ಟ್ ಹೋಗಿ ಕರಾಚಿನ ಬ್ಲಾಕೇಡ್ ಮಾಡ್ತಾರೆ. ಆಮೇಲೆ ಎರಡನೇದು ನಮ್ಮ ಏರ್ ಫೋರ್ಸ್ ವಿಷಯ ಮಾತಾಡಬೇಕು ಅಂದ್ರೆ
ಏರ್ ಫೋರ್ಸ್ ಅಲ್ಲಿ ರಫಾಲ್ ಇದೆ, ಮಿರಾ 2000 ಇದೆ, ಸುಖ ಇದೆ, ಅವೆಲ್ಲ ಸರಿ. ಆದರೆ ನಾವು ಡೈರೆಕ್ಟ್ ಆಗಿ ಯಾವತ್ತೂ ಪಾಕಿಸ್ತಾನ ಎಂಟರ್ ಮಾಡಿಬಿಟ್ಟು ನಾವು ಆಪರೇಷನ್ಸ್ ನ ಮಾಡಿಲ್ಲ. ಇವತ್ತು ನಮಗೆ ಯಾರು ಫಸ್ಟ್ ಎನಿಮಿ, ಆ ಭಯೋತ್ಪಾದಕರು, ಅವರ ಟೆರರ್ ಕ್ಯಾಂಪ್ಸು, ಅವರ ಹ್ಯಾಂಡ್ಲರ್ಸು, ಅವರ ಇನ್ಫ್ರಾಸ್ಟ್ರಕ್ಚರು, ಅವರ ಟೆರರ್ ಫಂಡಿಂಗು, ಅವರ ಇವರು ಮಾಸ್ಟರ್ ಮೈಂಡ್ಸು, ಯಾರು ಆರಾಮಾಗಿ ಇವರು ಇದ್ರೊಳಗೆ ರಾವಲ್ಕೋಟಲ್ಲಿ ಓಡಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ನಾವು ಹೊಡಿತೀವಿ. ಹೊಡೆಯುವಾಗ ಒಂದು ಸಮಯ ಪಾಕಿಸ್ತಾನದವರು ನಮ್ಮ ದೇಶದಲ್ಲಿ ನುಗ್ಗಿ ನಮ್ಮನ್ನು ಹೊಡಿತಾ ಇದ್ದಾರ ಅಂತ ಏನಾದ್ರು ಬಂದ್ರೆ ಆಲ್ ಔಟ್ ವಾರ್. ರೈಟ್. ಸೊ ಭಾರತ ಸಕ್ಷಮವಾಗಿದೆ. ಹಾಗಾಗಿ ಪ್ರತೀಕಾರ ತೀರಿಸಿಕೊಳ್ಳೋ ಸಮಯ ಬರೋ ತನಕ ರಾಜಕಾರಣಿಗಳು ಬಾಯಿಗೆ ಬೀಗ ಹಾಕೊಂಡಿರ್ಲಿ ಅಂತ ಹೇಳಿ ವೈರಲ್ ಸಿದ್ದರಾಮಯ್ಯನವರು ಮಾತನಾಡಿದ್ದು ಪಾಕಿಸ್ತಾನದಲ್ಲಿ ಆಗೋದಲ್ಲ. ನಾವು ಭಾರತೀಯರು ಇಲ್ಲಿ ನಿಂತು ಭಾರತಾಂಬೆಗೆ ಜೈ ಅನ್ನೋದು, ಹಾಗೆ ಭಾರತದ ಸೈನಿಕರಿಗೆ ಜೈ ಅನ್ನೋದಿದೆಯಲ್ಲ, ಆ ಗಟ್ಟಿ ಧ್ವನಿ ಅದು ವೈರಲ್ ಆಗಬೇಕಾಗಿರೋದು. ಬಹುಶಃ ಈ ಮಾತಿಗೆ ಕಾರ್ಯಕ್ರಮವನ್ನ ವೀಕ್ಷಿಸ್ತಿರೋರು ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋರು ಎಲ್ಲರೂ ಕೂಡ ಒಪ್ತಾರೆ ಅಂತ ಬಯಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. बोलो भारत माता की, बोलो भारत माता की. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.